ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶಿವಗಂಗಾ ಕ್ಷೇತ್ರವು 4 ಯುಗಗಳಿಂದ 4 ಹೆಸರುಗಳಿಂದ ಕರೆಯಲ್ಪಡುವ ಪುಣ್ಯ ಕ್ಷೇತ್ರವಾಗಿದೆ. ಇಲ್ಲಿ ಶ್ರೀ ಗಂಗಾಧರೇಶ್ವರನು ಸ್ವಯಂ ಗಂಗೆಯಲ್ಲೇ ಉದ್ಭವವಾಗಿದ್ದಾನೆ. ಗಂಗಾಧರೇಶ್ವರ ಸ್ವಾಮಿಯ ಲಿಂಗದ ಮೇಲೆ ತುಪ್ಪ ಲೇಪಿಸಿದ್ರೆ ಮತ್ತೆ ಬೆಣ್ಣೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಅನೇಕ ಋಷಿ ಮುನಿಗಳು ಸಿದ್ಧಿ ಪಡೆದಂತಹ ಪುಣ್ಯ ಕ್ಷೇತ್ರವಾಗಿದೆ. ಇಲ್ಲಿ 108 ತೀರ್ಥ ಮತ್ತು 64 ಮಠಗಳಿದ್ದು, ಇಂತಹ ಕ್ಷೇತ್ರದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಎಲ್ಲಾ ರೀತಿಯಿಂದಲೂ ಪ್ರಯೋಜನ ಎಂದು ಪರಿಗಣಿಸಲಾಗಿದೆ ಮತ್ತು ಅನೇಕ ಜನ್ಮಗಳ ಪಾಪ ಪರಿಹಾರವಾಗಲಿದ್ದು, ಈ ಬೆಟ್ಟವು 4 ದಿಕ್ಕುಗಳಿಂದ 4 ಆಕಾರದಲ್ಲಿ ಕಂಗೊಳಿಸುತ್ತಿರುವ ಕ್ಷೇತ್ರವಾಗಿದೆ. ಪೂರ್ವ ದಿಕ್ಕಿಗೆ ನಂದಿಯು, ಪಶ್ಚಿಮ ದಿಕ್ಕಿಗೆ ಗಣೇಶನು, ದಕ್ಷಿಣ ದಿಕ್ಕಿಗೆ ಸರ್ಪ, ಉತ್ತರ ದಿಕ್ಕಿಗೆ ಲಿಂಗಾಕಾರವಾಗಿಯೂ ನೋಡಬಹುದು. ಈ ಕ್ಷೇತ್ರದ ಕಲ್ಲೆಲ್ಲ ಲಿಂಗ, ನೀರೆಲ್ಲ ತೀರ್ಥ, ಗಿಡವೆಲ್ಲ ಪತ್ರೆ ಎಂದು ಪ್ರತೀತಿ ಕೂಡ ಹೊಂದಿರುವ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರವನ್ನು ಪ್ರತಿ ತಿಂಗಳು ಪ್ರದಕ್ಷಿಣೆ ಮಾಡಿದ್ರೆ ಸರ್ವ ಪಾಪಗಳು ನಾಶವಾಗಿ ಮಾನವ ಜನ್ಮವನ್ನು ಮೋಕ್ಷದ ದಾರಿಗೆ ಕೊಂಡೊಯ್ಯಬಲ್ಲದು ಮತ್ತು ಇಂತಹ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿ ಪಡೆಯಬಹುದು. ಇಲ್ಲಿನ ಎಲ್ಲಾ ದೇವಾಲಯಗಳನ್ನು ಒಂದೇ ಬಾರಿಗೆ ಸಂದರ್ಶಿಸಲು ಸಾಧ್ಯವಾಗುವುದಿಲ್ಲ. ಈ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ದೇವರುಗಳನ್ನು ದರ್ಶನ ಮಾಡಿದ ಭಾಗ್ಯ ಲಭಿಸುತ್ತದೆ ಮತ್ತು ಪುಣ್ಯ ಪ್ರಾಪ್ತಿಯಾಗತ್ತೆ. ಇಂತಹ ಗಿರಿ ಪ್ರದಕ್ಷಿಣೆಯನ್ನು ನಿಧಾನವಾಗಿ ಓಂ ನಮಃ ಶಿವಾಯ ಎಂದು ಶಿವನ ಧ್ಯಾನ ಮಾಡುತ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು. ಇಂದಿಗೂ ಸಹ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಅನೇಕ ಋಷಿ ಮುನಿಗಳು ಈ ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಶ್ರೀ ಸ್ವಾಮಿಯ ದರ್ಶನ ಭಾಗ್ಯ ಪಡೆಯುತ್ತಿದ್ರು. ಅಲ್ಲದೆ ಗಂಗಾಧರೇಶ್ವರ ಸ್ವಾಮಿಯ ಮೂರ್ತಿಯು ಸಹ ವರ್ಷದಲ್ಲಿ 1 ಬಾರಿ ಗಿರಿ ಪ್ರದಕ್ಷಿಣೆ ಮಾಡುವುದನ್ನು ನಾವು ನೋಡಬಹುದು. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಪುನೀತರಾಗ್ತಾರೆ.